ನಮಸ್ಕಾರ. ನಾನು ವಿಜಯ ನಾಯರ್, ಮಂಗಳೂರಿಂದ. ಇಲ್ಲಿ ನಾವು ಪುತ್ತೂರು ಕೊಟ್ಟೆಚಾರ್ ಎಂಬ ಪ್ಲೇಸಿಗೆ ಬಂದಿದ್ದೇವೆ. ಇಲ್ಲಿ ನಮ್ಮ ಒಬ್ಬರು ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ, ಸುರೇಶ್ ಅಂತ ಹೇಳಿ ಅಲ್ವಾ. ಇವರನ್ನು ಈಗ ನಾವು ಪರ್ಸನಲಿ ಒಂದು ಇಂಟರ್ವ್ಯೂ ಅಂದರೆ ಮಾತಾಡಲಿಕ್ಕೆ ಅಂತ ಬಂದಿದ್ದೇವೆ. ಈಗ ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡಲಿಕ್ಕೆ ಬಂದಿದ್ದೇವೆ. ಕಳೆದ ಒಂದೂವರೆ ತಿಂಗಳಿಂದ ಅವರು ನಮ್ಮದು ಈ ಬಯೋಟೋರಿಯಂನ ಎಲ್ಲ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಇವರ ಆರೋಗ್ಯ ಏನಾಗಿದೆ, ಯಾವ ರೀತಿ ಅವರು ಚೇಂಜಸ್ ಬಂದಿದೆ ಈ ಬಯೋಟೋರಿಯಂ ತಗೊಂಡ್ಮೇಲೆ, ಅದರ ಬಗ್ಗೆ ನಾವೆಲ್ಲರೂ ನಮ್ಮ ಫುಲ್ ಟೀಮ್ ಇನ್ಸ್ಪೈರ್ ಇಂಡಿಯಾ ಅಸೋಸಿಯೇಷನ್ನ ಫುಲ್ ಟೀಮ್ ಇಲ್ಲಿ ಬಂದಿದೆ ಇವತ್ತು. ತುಂಬ ಖುಷಿ ಆಗ್ತಾ ಇದೆ ಸರ್, ನಿಮ್ಮನ್ನು ಇವತ್ತು ಮೀಟ್ ಆದಕ್ಕೆ ಸಹ ತುಂಬ ಖುಷಿ ಆಗ್ತಾ ಇದೆ. ಈ ಬಯೋಟೋರಿಯಂ ಪ್ರಾಡಕ್ಟ್ ತಗೊಂಡು ಹೇಗೆ ಅನಿಸಿತ್ತು ಸರ್ ನಿಮಗೆ? ಅಂದರೆ ಏನಕ್ಕೋಸ್ಕರ ತಗೊಂಡಿದ್ದೀರಾ, ನಿಮಗೆ ಏನು ಪ್ರಾಬ್ಲಮ್ ಇತ್ತು, ಇದನ್ನೆಲ್ಲ ನಮ್ಮ ಒಂದು ವೀಕ್ಷಕರಿಗೆ ನೀವು ಹೇಳ್ಬೋದು. ಓಕೆ, ಹೇಳಿ ಸರ್. ನಾನು ಬ್ರೈನ್ ಸ್ಟ್ರೋಕ್ ಆಗಿತ್ತು. ಬ್ರೈನ್ ಸ್ಟ್ರೋಕ್ ಆಗಿ 3 ವರ್ಷ ಆಯಿತು. 3 ವರ್ಷದಲ್ಲಿ ಇದು ಧ್ಯಾನ ಕೊಟ್ಟರು ಅಂತ ಕೊಟ್ಟರು. ತುಂಬ ಇಂಪ್ರೂವ್ಮೆಂಟ್ ಉಂಟು ಅದರಲ್ಲಿ. ಈಗ ನಡಿಲಿಕ್ಕೆ ಆಗ್ತದೆ ಸರ್? ಈಗ ಆಗ್ತದೆ. ಮೊದಲು ಅಷ್ಟು ಕಷ್ಟ ಆಗ್ತದೆ, ಬೆಡ್ಡಿನಲ್ಲಿ ಕಷ್ಟ ಆಗ್ತದೆ. ನಡಿತೇನೆ. ಕೈ ಸ್ವಲ್ಪ ಜಾಸ್ತಿ ಅಷ್ಟು ಕಷ್ಟ ಆಗಲ್ಲ, ಕಾಲಲ್ಲಿ ಸ್ವಲ್ಪ ಬಲ ಬಂದಿದೆ. ಹೌದು. ನೀವೊಂದು ಎದ್ದು ನಿಂತು ತೋರಿಸ್ಬೋದಾ ಸರ್? ಸ್ವಲ್ಪ ನಡಿಬೋದಾ? ನೋಡಿ, ಕೈ ಮೊದಲು ಇಷ್ಟ ಇತ್ತು, ಈಗ ಇಷ್ಟ ಆಗಿದೆ. ಮೇಲೆ ಹೋಗ್ತದೆ ಅಷ್ಟು. ಬನ್ನಿ, ನಡ್ಕೊಂಡು ಬರ್ಬೇಕಾಗುತ್ತಲ್ಲ. ಈಗ ಮಾಡ್ಬೋದಾ ಇದನ್ನು? ಮಾಡ್ಬೋದಲ್ಲ? ಒಂದು ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ಅದೇ ನಾನು ಸರ್ 3 ತಿಂಗಳಾಯ್ತು ತಗೊಂಡು, 2 ತಿಂಗಳಷ್ಟೇ. ಅದರಲ್ಲಿ ಒಂದೊಂದು ನೀರು ಕುಡಿಯೋದು, ಇದು ಬೆಲ್ಟ್ ಹಾಕೋದು ಕೈಗೆ. ನಾನು ಕೈಗೆ ಆಗ್ತಾ ಇದ್ದೆ, ಅದು ಈಗ ಸರ್ ಕುತ್ತಿಗೆ ಹಾಕಿ ತಗೊಂಡು ಮತ್ತೆ ಬೆಡ್ ಕೊಡ್ತೇನೆ ನಾನು. ಅದನ್ನೇ ಮಾಡೋದು, ರಾತ್ರಿ ಅದನ್ನೇ ಮಾಡೋದು. ಮತ್ತೆ ನಿದ್ದೆ ಕರೆಕ್ಟ್ ಬರ್ತದೆ. ಮೊದಲು ಅಷ್ಟು ನಿದ್ದೆ ಬರ್ತಾ ಇರಲಿಲ್ಲ, ಇವಾಗ ಜಾಸ್ತಿ ನಿದ್ದೆ ಬರ್ತದೆ. ಮಲಗಿದ ನಿದ್ದೆ ಇಂಪ್ರೂವ್ಮೆಂಟ್ ಉಂಟು. ನಿಮ್ಗೆ ಇದರ ಬಗ್ಗೆ ಒಳ್ಳೆ ಕಾನ್ಫಿಡೆನ್ಸ್ ಉಂಟು. ಖಂಡಿತ ನಾವು ಇದು ನೀವು ಚೆನ್ನಾಗಿ ಆಗ್ತೀರಾ. ಮೊದಲಿನ ರೀತಿ ಬೇರೆಯವರಿಗೆ ನಾವು ಹೇಳ್ತೇವೆ. ಅಂದ್ರೆ ನಿಮ್ಮ ಡ್ರೈವಿಂಗ್, ನಿಮ್ಮ ಹುಚ್ಚ ಡ್ರೈವಿಂಗ್ ಮಾಡಕ್ಕೆ ಸಹ ತುಂಬಾ ನಿಮ್ಗೆ ಇದು ಅನುಕೂಲ ಆಗುತ್ತೆ. ತುಂಬಾ ಥ್ಯಾಂಕ್ಸ್ ಹೇಳ್ತಿದ್ದೇನೆ ಸುರೇಶ್ ಸರ್, ಯಾಕಂದ್ರೆ ಇವತ್ತೊಂದು ಒಳ್ಳೆ ನೀವು ನಮಗೆ ಎಲ್ಲರಿಗೆ ಸಹ ಒಂದು ಅನುಕೂಲ ಆಗುವಂತ ಮಾಹಿತಿ ಕೊಟ್ಟಿದ್ರೆ. ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿ ಎಲ್ಲರಿಗೆ ಸಹ ಥ್ಯಾಂಕ್ ಯು ಹೇಳ್ತೇನೆ. ನಮಸ್ತೆ.